ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ, ಲೈಕ್ ಯಾರಿಗೆ ನಿಮ್ಮ ಮೇಲೆ ಸೀಕ್ರೆಟ್ ಜಲಸ್ ಎನರ್ಜೀಸ್ ಇದೆ, ಅಥವಾ ನಿಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ಬಟ್ ನಿಮ್ಮ ಗ್ರೋತ್ನ ಸಹಿಸ್ಕೊಳಕ್ ಆಗ್ತಾ ಇರಲ್ಲ, ಅಥವಾ ನಿಮ್ಮ ಜೊತೆ ಏನೋ ಇರೋದು ಅವ್ರ ಜೊತೆ ಏನೋ ಇಲ್ಲ ಅಂತ ಕಂಪೇರ್ ಮಾಡ್ತಾ ಇರ್ತಾರೆ. ಸೊ ಯಾರಿದು, ಲೈಕ್ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕಲೀಗ್ಸ್, ನಿಮ್ಮ ರಿಲೇಟಿವ್ಸ್, ಯಾರ ಒಂದು ಎನರ್ಜಿ ಬಗ್ಗೆ ನಿಮಗೆ ಇವತ್ತು ಮೆಸೇಜ್ ಇದೆ ನೋಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಗಾಯ್ಸ್, ನಿಮ್ಮ ಹತ್ರ 2 ಆಪ್ಷನ್ಸ್ ಇದೆ. ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ. ಸಿಂಬಲ್ಸ್ ನೋಡ್ಬಿಟ್ಟು ಅದು ಚೂಸ್ ಮಾಡ್ಬೋದು, ಡೇಟ್ ಆಫ್ ಬರ್ತ್ ಅದು ಚೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ. ಓಕೆ, ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ಹೆಚ್ಚಾಗಿ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂಡ್ ಆಫ್ ದ ವಿಡಿಯೋ ನಿಮಗೆ ಮೆಸೇಜಸ್ ಇಷ್ಟ ಆಯಿತು ಅಂದರೆ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ, ರೈಟ್? ಸೊ ತಡ ಮಾಡೋದು ಬೇಡ, 2 ಫೈಲ್ಸ್ ಮಧ್ಯದಲ್ಲಿ ಒಂದನ್ನು ಚೂಸ್ ಮಾಡಿ. ಆ್ಯಂಡ್ ದೆನ್ ಡಿಸ್ಕ್ರಿಪ್ಷನಲ್ಲಿ ಟೈಮ್ ಸ್ಟಾಂಪ್ಸ್ ಇದೆ, ಡೈರೆಕ್ಟಾಗಿ ನಿಮ್ಮ ಮೆಸೇಜಸ್ಸಲ್ಲಿ ಸಿಗ್ತೀನಿ. ಓಕೆ, ಹಲೋ ಗ್ರೂಪ್ 1 ಫೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಯಾರು ನಿಮ್ಮ ಮೇಲೆ ಒಂದು ಸೀಕ್ರೆಟ್ ಆಗಿ ಜಲಸ್ ಇಟ್ಕೊಂಡಿದ್ದಾರೆ, ಯಾಕೆ ಇಟ್ಕೊಂಡಿದ್ದಾರೆ, ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡೋಣ. ಫಸ್ಟಿಗೆ ಒರಾಕಲ್ ಟೆಕ್ಸ್ ಫಸ್ಟ್ ಮೆಸೇಜ್ ಬಂದಿದೆ, ಯಂಗರ್ ವುಮೆನ್. ಓಕೆ, ಸ್ಪೆಸಿಫಿಕ್ ಆಗಿ ವುಮೆನ್ ಅಂತ ಜೆಂಡರ್ ಕೂಡ ರಿವೀಲ್ ಮಾಡ್ತಾ ಇದೆ. ಸೆಕೆಂಡ್ ಮೆಸೇಜ್ ಏನ್ ಬರುತ್ತೆ ನೋಡೋಣ. ಸೆಕೆಂಡ್ ಎನರ್ಜಿ, ಓಕೆ, ವಿಂಡ್ ಕೆಮ್ಸ್. ಓಕೆ, ಟ್ವಿಸ್ಟೆಡ್ ಮೆಸೇಜ್, ವಿಂಡ್ ಚೆಮ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾರೋ ಕಾರ್ಡ್ಸ್ ರಿವೀಲ್ ಮಾಡೋಣ. ಆಲ್ರೆಡಿ 3 ಪುಲ್ ಮಾಡಿದ್ದೀನಿ, ಬಟ್ ನನಗೂ ಗೊತ್ತಿಲ್ಲ. ಫಸ್ಟ್ ಮೇಜರ್ ಆರ್ಕಾನ ಬಂದಿದೆ, ಹೈರೋಫ್ಯಾಂಟ್. ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಏಸ್ ಆಫ್ ಸ್ವಾರ್ಡ್ಸ್. ಥರ್ಡ್ 4 ಆಫ್ ವಾಂಡ್ಸ್. ಓಕೆ, ಅಮೇಝಿಂಗ್ ಮೆಸೇಜ್. ಸೊ ಮೆಸೇಜಸ್ಸಿಗೆ ಡೈವ್ ಇನ್ ಆಗೋಣ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೈಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಡಿಸ್ಪ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಫಸ್ಟ್ ಎನರ್ಜಿ ಯಂಗರ್ ವುಮೆನ್ ಏನು ಬಂದಿದೆ, ಯಂಗರ್ ವುಮೆನ್ ಅದ್ರಲ್ಲೇನೆ ಇದೆ. ಯಾರೋ ಒಂದು ಪ್ರಾಬಬ್ಲಿ ನಿಮ್ಗಿಂತ ಸ್ವಲ್ಪ ಸಣ್ಣವರಾಗಿರ್ಬೋದು, ಅಥವಾ ಇವಾಗ ನೀವು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಪ್ರಾಬಬ್ಲಿ ರೀಸೆಂಟ್ ಆಗಿ ಜಾಯಿನ್ ಆಗಿರೋದು, ಅಥವಾ ನಿಮ್ಗಿಂತ ಸ್ವಲ್ಪ ಕಡಿಮೆ ಎಕ್ಸ್ಪೀರಿಯನ್ಸ್ ಇರೋದು, ಆ್ಯಂಡ್ ರೀಸೆಂಟ್ ಆಗಿ ಈ ಪರ್ಸನ್ ನೀವು ಮೀಟ್ ಆಗಿರೋದು, ಆ ಥರ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ನೀವು ಕೋಡಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಈ ಪರ್ಸನ್ ಯಾರು ಅಂದ್ರೆ ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ರೀಸೆಂಟ್ ಆಗಿ ಜಾಯಿನ್ ಆಗಿರೋ ಒಂದು ವರ್ಕರ್, ಅಥವಾ ನೀವು ಇನ್ಫ್ಲೂಯೆನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಬಂದ್ಬಿಟ್ಟು ಮೈಕ್ರೋ ಇನ್ಫ್ಲೂಯೆನ್ಸರ್, ಜಾಸ್ತಿ ಫಾಲೋವರ್ಸ್ ಇಲ್ಲ, ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು, ಆ ಥರ. ನಿಮ್ಮ ಪ್ರೊಫೆಷನಲ್ ಸರ್ಕಲ್ ಅಲ್ಲೇ ತುಂಬಾ ಜನಕ್ಕೆ ಇದೊಂಥರ ಸಣ್ಣ ಹುಡುಗಿ, ಲೈಕ್ ರೀಸೆಂಟ್ ಆಗಿ ಜಾಯಿನ್ ಆಗಿರೋದು, ಆ ಥರ. ಡೆಫಿನೆಟ್ಲಿ ಅವರಿಗೂ ಆಂಬಿಷಿಯಸ್ ಅನ್ನೋದು ಇದೆ, ಬಟ್ ತುಂಬಾ ಅಬ್ಸರ್ವ್ ಮಾಡ್ತಾರೆ ಆ ಥರ ಒಂದು ಪರ್ಸನ್. ಆ್ಯಂಡ್ ಈ ಪರ್ಸನ್ ಏನು ಮಾಡ್ತಾ ಇದ್ದಾರೆ, ಪ್ರಾಬ್ಲಿ ನಿಮ್ಮ ಜೊತೆ ಜಾಸ್ತಿ ಮಾತಾಡ್ತಾ ಇಲ್ಲ, ಜಾಸ್ತಿ ಮಿಂಗಲ್ ಆಗ್ತಾ ಇಲ್ಲ, ಬಟ್ ನಿಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಡೀಪ್ ಆಗಿ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಒಂದಷ್ಟು ಕ್ವೆಶನ್ಸ್ ಬೇರೆಯವ್ರಿಗೆ ಕೇಳ್ತಾ ಇದ್ದಾರೆ ಕೂಡ. ಸೊ ಅಲ್ಲಿ ಕೆಳಗಡೆ ಒಂದು ಮೆಸೇಜ್ ಇದೆ, ಡೀಲಿಂಗ್ ಆರ್ ರಿಲೇಶನ್ಶಿಪ್ ವಿತ್ ಯು ಅಂತ. ಪ್ರಾಬಬ್ಲಿ ಡೈಲಿ ನೀವು ಆನ್ ಅ ಡೈಲಿ ಬೇಸಿಸ್ ಕೂಡ ಅವ್ರ ಜೊತೆ ಒಂದು ಇಂಟರಾಕ್ಷನ್, ಮಾತುಕತೆ ಮಾಡ್ತೀರಾ. ಅವರು ಕೂಡ ನಿಮ್ಮ ಜೊತೆ ಅಡ್ವೈಸ್ ಎಲ್ಲ ಕೇಳ್ತಾರೆ. ನೀವು ಕೂಡ ಒಂದು ಪೊಲೈಟ್ ಟರ್ಮ್ಸ್ ಅಲ್ಲೇ ಇದ್ದೀರಾ, ಬಟ್ ಅದು ಸರ್ಫೇಸ್ ಲೆವೆಲ್ಗೆ ಮಾತ್ರ. ಒಂದ್ಸಲ ನಿಮ್ಮ ಜೊತೆ ಮಾತಾಡಿ ಹೋಗಿದ ಕೂಡಲೇ ನೀವು ಏನು ಆಲ್ರೆಡಿ ಬಿಲ್ಡ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಏನು ಕಟ್ಟಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಲೈಕ್ ಅವ್ರಿಗೂ ನಾನು ಮಾಡ್ಬೇಕು ಆ ಥರ ಒಂದು ಥಾಟ್ಸ್ ಇದೆ. ಓಕೆ, ಸೊ
ನೆಕ್ಸ್ಟ್ ಮೆಸೇಜ್ ಏನಿದೆ, ವಿನ್ ಚೈಮ್ಸ್ ಏನಿದೆ, ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಕೊಡ್ತಾ ಇದೆ ಈ ಮೆಸೇಜ್ ಬಂದ್ಬಿಟ್ಟು. ಸಿ, ನಿಮ್ಮ ಪವರ್ ಬಗ್ಗೆ ಅವರಿಗೆ ಜೆಲಸ್ ಇಲ್ಲ, ಅಥವಾ ನಿಮ್ಮ ಒಂದು ಟೆಕ್ನಿಕಲ್ ಸ್ಕಿಲ್ಸ್ ಏನಾದ್ರೂ ಇದೆ ಅಂದ್ರೆ ಅದ್ರ ಬಗ್ಗೆ ಜೆಲಸ್ ಇಲ್ಲ ಇವರಿಗೆ, ಅಥವಾ ನಿಮ್ ಜೊತೆ ಫಿನಾನ್ಷಿಯಲಿ ನೀವು ಚೆನ್ನಾಗಿದ್ದೀರಾ ಅಂದ್ರೆ ಅದ್ರ ಬಗ್ಗೆ ಇವರಿಗೆ ಜೆಲಸ್ ಇಲ್ಲ. ನಿಮ್ ಜೊತೆ ಇರೋ ಆ ಪೀಸ್, ಆ ನೆಮ್ಮದಿ ಏನಿದೆ, ಲೈಕ್ ಪ್ರಾಬಬ್ಲಿ ಎಷ್ಟೇ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಷ್ಟೇ ಇದ್ರು ನೀವು ನೆಮ್ಮದಿಯಾಗಿರೋದನ್ನ ಅವ್ರು ನೋಡಿದ್ದಾರೆ. ಎಲ್ಲರ ಜೊತೆ ಒಂದು ಬ್ಯಾಲೆನ್ಸ್ಡ್ ಕನೆಕ್ಷನ್ನ ಮೇಂಟೈನ್ ಮಾಡ್ತಿರೋದು ಕೂಡ ಈ ಪರ್ಸನ್ ನೋಡಿದ್ದಾರೆ. ಅಥವಾ ನೀವು ಜಾಸ್ತಿ ಟ್ರೈ ಮಾಡೋದೇ ಬೇಡ ಕನೆಕ್ಟ್ ಆಗೋದಕ್ಕೆ ಜನರ ಜೊತೆ, ಅದನ್ನ ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಅದ್ರ ಬಗ್ಗೆ ಈ ಪರ್ಸನ್ನಿಗೆ ಸ್ವಲ್ಪ ಜೆಲಸಿನೆಸ್ ಇದೆ. ಸಿ, ನೀವು ತುಂಬಾ ಕಷ್ಟಪಟ್ಟಿದ್ದೀರಾ ಒಂದು ಪರ್ಫೆಕ್ಟ್ ಲೈಫ್ನ ಬಿಲ್ಡ್ ಮಾಡೋದಕ್ಕೆ, ಅಥವಾ ಇಟ್ಸ್ ಲೈಕ್ ಲೈಫ್ ಮಾತ್ರ ಅಲ್ಲ, ನೀವು ಇವಾಗ ಆಫೀಸಿಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಬಟ್ಟೆ ಹಾಕೊಂಡು ಹೋಗೋದಾಗಿರ್ಬೋದು, ಚೆನ್ನಾಗಿ ರೆಡಿಯಾಗಿ ಹೋಗೋದು, ಆಫೀಸ್ನ ಬಿಡ್ಬೇಕಾದ್ರೆ ನೆಮ್ಮದಿಯಿಂದ ಇರ್ತೀರಾ, ಟೆನ್ಷನ್ ಅಲ್ಲಿ ಇರಲ್ಲ, ಏನೋ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ, ಅದು ನಿಮಗೆ ವರ್ಕ್ ಆಗ್ತಾ ಇದೆ. ಲೈಕ್ ಅವ್ರು ಏನ್ ಮಾಡ್ತಾ ಇದಾರೆ, ನಿಮ್ಮ ಹೊರಗಡೆ ನೀವೇನ್ ತೋರಿಸ್ತೀರ ಅದನ್ನ ಮಾತ್ರ ಅವ್ರು ನೋಡ್ತಾ ಇದಾರೆ, ಒಳಗಡೆ ಇರೋ ಒಂದು ನಿಮ್ ಸ್ಟ್ರೆಸ್ ಆಗಿರ್ಬೋದು, ನಿಮ್ಮ ಲೈಫ್ ಬಗ್ಗೆ ಟೆನ್ಷನ್, ಅದೆಲ್ಲ ಅವ್ರು ನೋಡ್ತಾ ಇಲ್ಲ. ಅವ್ರಿಗೂ ಕೂಡ ಅವ್ರ ಲೈಫಲ್ಲಿ ಸ್ಟ್ರೆಸ್ ಇದೆ, ಲೈಫಲ್ಲಿ ಏನೇನೋ ಸಿಚುವೇಶನ್ಸ್ ಆಗ್ತಾ ಇದೆ. ಬಟ್ ದ ಥಿಂಗ್ ಈಸ್, ಅವ್ರು ನಿಮ್ಮನ್ನ ನೋಡಿದಾಗ ನೀವು ಯಾವಾಗಲೂ ಒಂಥರ ಆರಾಮಾಗಿ ಕುತ್ಕೊಂಡಿರ್ತೀರಾ. ನ್ಯಾಚುರಲಿ ಯು ಆರ್ ವೆರಿ ಬ್ಯೂಟಿಫುಲ್ ಅಂತ ಕೂಡ ಫೀಲ್ ಆಗ್ತಾ ಇದೆ. ಅಂದರೆ ನೀವು ತುಂಬ ಡ್ರೆಸ್ಅಪ್ ಆಗಬೇಕು, ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತಲೇ ಇಲ್ಲ, ನ್ಯಾಚುರಲಿ ನಿಮ್ಮ ಹತ್ರ ಒಂದು ಆರಾ ಇದೆ. ಅದವರಿಗೆ ಜಲಸಿನೆಸ್ ಆಗ್ತಾ ಇದೆ. ಆ್ಯಂಡ್ ಏನೇ ಮಾತಾಡೋದಿದ್ರು ಫ್ರಮ್ ಯುವರ್ ಹಾರ್ಟ್ ಮಾತಾಡ್ತೀರಾ, ತುಂಬ ಯೋಚನೆ ಮಾಡಿಬಿಟ್ಟು ಮಾತಾಡಲ್ಲ. ಆ್ಯಂಡ್ ಯಾವಾಗಲೂ ಒಂಥರ ನೆಮ್ಮದಿಲಿರ್ತೀರ. ಎಷ್ಟೇ ಕಷ್ಟ ಬಂದು ಲೈಫಲ್ಲಿ ಬೇಗ ಅಡ್ಜಸ್ಟ್ ಆಗಿಬಿಡ್ತೀರಾ, ಬ್ಯೂಟಿಫುಲ್ ವೇಯಲ್ಲಿ ಅಡ್ಜಸ್ಟ್ ಆಗಿಬಿಡ್ತೀರಾ. ಅದನ್ನ ನೋಡ್ಬಿಟ್ಟು ಈ ಪರ್ಸನ್ಗೆ ಸ್ವಲ್ಪ ಜಲಸ್ ಫೀಲ್ ಆಗ್ತಾ ಇದೆ. ಅಂದರೆ ಅವರಿಗೆ ನೀವು ನಿಮ್ಮ ಲೈಫಲ್ಲಿ ಏನು ಮೆಥಡ್ ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ, ಅದನ್ನು ಅವ್ರಿಗೆ ಕಾಪಿ ಮಾಡಬೇಕು. ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ನಿಮ್ಮ ಲೈಫಲ್ಲಿರೋ ನೆಮ್ಮದಿನೂ ಅವ್ರಿಗೆ ಕಾಪಿ ಪೇಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ಅವ್ರಿಗೆ ನಿಮ್ಮ ಮೇಲೆ ಆ ಜಲಸಿನೆಸ್ ಇದೆ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಟ್ಯಾರೋ ಕಾರ್ಡ್ಸ್ ಕಡೆ ಬಂದರೆ ಹೈರೋಫ್ಯಾಂಟ್ ಫಸ್ಟ್ ಎನರ್ಜಿ ಏನು ಬರ್ತಾ ಇದೆ, ಡೆಫಿನೆಟ್ಲಿ ಒಂದು ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಇವ್ರು ಏನಿದಾರಲ್ವಾ, ಅವ್ರದ್ದೇ ಆದ ಒಂದು ಟ್ರೆಡಿಷನ್ಸ್ ಇದೆ, ಅವ್ರದ್ದೇ ಆದ ಡಿಫ್ರೆಂಟ್ ಟೈಪ್ ಆಫ್ ನಾಲೆಜ್ ಇದೆ. ಬಟ್ ಅವ್ರು ಅದನ್ನ ಎಂಕರೇಜ್ ಮಾಡ್ತಾ ಇಲ್ಲ. ಅವ್ರಿಗೂ ನಿಮ್ಮಷ್ಟೇ ನಾಲೆಜ್ ಇದೆ, ಅವ್ರಿಗೂ ನಿಮ್ಮಷ್ಟೇ ಒಂದಷ್ಟು ಬುದ್ಧಿ ಇದೆ. ಬಟ್ ಒಂಥರ ಸ್ಟ್ರಿಕ್ಟ್ಲಿ ನನ್ನ ಲೈಫ್ ಹಾಗೆ ಇರಬೇಕು. ಪ್ರಾಬ್ಲಿ ನಿಮ್ಮ ಲೈಫ್ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅಪ್ಡೇಟ್ ಮಾಡ್ತೀರಾ ಅನ್ಕೊತೀನಿ. ಅವ್ರಿಗೆ ಹೆಂಗೆ ಅಂತಂದರೆ, ನಿಮ್ಮನ್ನ ಒಂಥರ ಬುಕ್ ರೀತಿ ಇಟ್ಕೊಬಿಟ್ಟಿದ್ದಾರೆ. ನಿಮ್ಮ ಆ ಬುಕ್ಕಲ್ಲಿ ಏನೆಲ್ಲ ಲೈನ್ಸ್ ಇದೆ ನಾನು ಅದನ್ನೇ ಫಾಲೋ ಮಾಡಬೇಕು, ಆ ಥರ. ಆ್ಯಂಡ್ ಇನ್ ಕೇಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಇಟ್ಸ್ ಲೈಕ್ ನನಗೂ ಅದೇ ಥರ ಲೈಫ್ ಬೇಕು. ಏನೋ ಯಾರ್ಯಾರು ನಿಮಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಆಫೀಸಲ್ಲಿ, ನನಗೂ ಅವರೆಲ್ಲ ರೆಸ್ಪೆಕ್ಟ್ ಮಾಡಬೇಕು, ಆ ಥರ ಒಂದು ಥಾಟ್ ಇದೆ. ಐ ಆಮ್ ಡ್ಯಾಮ್ ಶೋರ್ ಹೊರಗಡೆ ಜನರಿಗೆ ಈ ಪರ್ಸನ್ ತುಂಬ ಲೈಕ್ ಪ್ರೊಫೆಷ್ನಲ್ ಥರ ಬಿಹೇವ್ ಮಾಡ್ತಾರೆ. ಒಂದೊಂದ್ಸಲ ಲೈಕ್ ಇನ್ನೊಬ್ರಿಗೆ ಗೈಡ್ ಕೂಡ ಮಾಡ್ತಾ ಇರ್ತಾರೆ. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ ಹಿಂಗೆ ನಿಮ್ಮ ಬಗ್ಗೆ ಜೆಲಸ್ ಪಡ್ತಾ ಇದ್ದಾರೆ ಅಂತ ಯಾರು ಥಿಂಕ್ ಕೂಡ ಮಾಡ್ತಾ ಇರಲ್ಲ. ಐ ಮೀನ್ ಪ್ರಾಬ್ಲಿ ನಿಮಗೂ ಕೂಡ ಶಾಕ್ ಆಗ್ಬೋದು, ಈ ಪರ್ಸನ್ ನನ್ನ ಬಗ್ಗೆ ಹಿಂಗೆ ಜೆಲಸ್ ಫೀಲ್ ಮಾಡ್ತಾ ಇದ್ದಾರಾ ಅಂತ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಏಸ್ ಆಫ್ ಸ್ವೋರ್ಡ್ಸ್ ಏನಿದೆ, ಸಿ, ಏಸ್ ಆಫ್ ಸ್ವೋರ್ಡ್ಸ್ ಯೂಶಲಿ ಒಂದು ಟ್ರುತ್ ಬಗ್ಗೆ ಹೇಳುತ್ತೆ. ಸಿ, ಮೇಯ್ನಾಗಿ ನಿಮ್ಮ ಜೊತೆ ಇರೋ ಇಂಟೆಲೆಕ್ಚುವಲ್ ಲೆವೆಲ್ ಆಗಿರ್ಬೋದು, ನೀವು ಇನ್ನೊಬ್ರ ಜೊತೆ ಮಾತಾಡೋ ರೀತಿ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಜಲಸಿನೆಸ್ ಇದೆ ಈ ಪರ್ಸನ್ಗೆ.
ಪ್ರಾಬ್ಲಿ ಈ ಪರ್ಸನ್ ಏನಿದ್ದಾರೆ ಎಷ್ಟೇ ನಾಲೆಜ್ ಇದ್ರೂ ಅವ್ರಿಗೆ ಎಲ್ಲರ ಜೊತೆ ಕಮ್ಯುನಿಕೇಟ್ ಮಾಡಕ್ ಆಗ್ತಾ ಇಲ್ಲ ನಿಮ್ ತರ. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನಿಗೆ ನಿಮ್ಮ ಬಗ್ಗೆ ತುಂಬ ಕ್ವೆಶನ್ಸ್ ಇದೆ. ಅವ್ರು ತುಂಬ ಸತಿ ಯೋಚನೆ ಕೂಡ ಮಾಡಿದ್ದಾರೆ. ನಾನು ಡೈರೆಕ್ಟಾಗೆ ಕೇಳಿಬಿಡ್ತೀನಿ, ಸ್ಟಾಕ್ ಮಾಡೋ ಬದಲು ನನಗೆ ಏನೇನು ಆನ್ಸರ್ಸ್ ಬೇಕು ಅದನ್ನು ಕೇಳಿಬಿಡ್ತೀನಿ ಅನ್ನೋ ಒಂದು ಥಾಟ್ ಕೂಡ ತುಂಬ ಬಂದಿದೆ ಇವರಿಗೆ. ಆ್ಯಂಡ್ ಇಟ್ಸ್ ಲೈಕ್, ಸಿ ದ ಥಿಂಗ್ ಈಸ್, ಅವ್ರಿಗೆ ಒಂದೊಂದ್ಸಲ ಅನ್ನಿಸ್ಬಿಡುತ್ತೆ ನಾನು ಈ ಥರ ಸೈಲೆಂಟ್ ವೇಯಲ್ಲಿ ಸ್ಟಾಕ್ ಮಾಡೋದಕ್ಕೂ ನಂಗೆ ಇಷ್ಟ ಇಲ್ಲ. ಏನೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ, ಏನೆಲ್ಲ ನಿಮ್ಮ ಬಗ್ಗೆ ಕ್ವೆಶನ್ಸ್ ಇದೆ ಅದನ್ನ ಹೇಳಬೇಕು, ಕೇಳಬೇಕು ಡೈರೆಕ್ಟಾಗಿ. ಇದನ್ನ ಈ ಗೇಮ್ನ ಬ್ರೇಕ್ ಮಾಡಬೇಕು. ಏನೋ ನಿಮ್ಮಿಬ್ಬರು ಮಧ್ಯೆ ನಡೀತಾ ಇರೋ ಒಂದು ಸೀಕ್ರೆಟ್ ಜೆಲಸಿ ಗೇಮ್ ಅವ್ರದ್ದು ಏನಿದೆ ನಿಮ್ಮ ಮೇಲೆ, ಅದನ್ನು ಬ್ರೇಕ್ ಮಾಡಬೇಕು. ಆ ಥರ ಕೂಡ ಒಂದು ಥಾಟ್ ಇದೆ. ಓಕೆ, ಬಟ್ ಲೆಟ್ಸ್ ಸಿ 4 ಆಫ್ ವಾಂಡ್ಸ್ ಏನು ಬಂದಿದೆ. ಸಿ 4 ಆಫ್ ವಾಂಡ್ಸ್ ಅಂದರೆ ಒಂದು ಸೆಲೆಬ್ರೇಷನ್ ಕಾರ್ಡ್ ಇದು. ಈ ಪರ್ಸನಿಂದ ಅಷ್ಟೊಂದು ನಿಮಗೇನು ಹೆದರ್ಕೊಳ್ಳೋಷ್ಟು ಏನು ಸಿಚುವೇಶನ್ ಆಗಲ್ಲ. ನಿಮ್ಮ ಪವರ್ ಏನಿದೆ ಅದು ನಿಮ್ಮ ಹತ್ರನೇ ಇರುತ್ತೆ. ಅದು ಆ ಒಂದು ಕಾರಣದಿಂದ ಈ ಪರ್ಸನ್ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಲ್ಟಿಮೇಟ್ಲಿ ಈ ಪರ್ಸನ್ ನಿಮ್ಮ ಒಂದು ಸಕ್ಸಸ್ನ ಏನು ಸೆಲೆಬ್ರೇಟ್ ಮಾಡ್ತಾ ಇಲ್ವೋ ಗೊತ್ತಿಲ್ಲ. ಐ ಆಮ್ ಡ್ಯಾಮ್ ಶೋರ್ ನಿಮ್ಮ ಲೈಫಲ್ಲಿ ಒಂದು ಟ್ರೂ ಸಪೋರ್ಟರ್ಸ್ ಅಂತ ನೀವು ಆಲ್ರೆಡಿ ಬಿಲ್ಡ್ ಮಾಡಿದ್ದೀರಾ. ಆ್ಯಂಡ್ ಅವ್ರು ನಿಮ್ಮ ಸಕ್ಸಸ್ಸಿಗೆ ಕಾರಣ ಆಗಿರ್ತಾರೆ. ಆ್ಯಂಡ್ ಅವ್ರು ನಿಮ್ಮ ಸಕ್ಸಸ್ನ ಸೆಲೆಬ್ರೇಟ್ ಕೂಡ ಮಾಡ್ತಾರೆ. ಈ ಪರ್ಸನ್, ಸ್ಪೆಸಿಫಿಕ್ ಪರ್ಸನ್ ಏನಿದಾರಲ್ವಾ, ಅವ್ರು ನಿಮ್ಮ ನೆಮ್ಮದಿನ ಡೆಫಿನೆಟ್ಲಿ ಹಾಳು ಮಾಡೋದಕ್ಕಾಗಲ್ಲ. ಬಿಕಾಸ್ ಅವ್ರ ಹತ್ರ ನೀವೇನು ಬಿಲ್ಡ್ ಮಾಡಿದ್ದೀರಾ ಅದಿಲ್ಲ, ನಿಮ್ಮ ಹತ್ರ ಇರೋ ಸ್ಕಿಲ್ಸ್ ಇಲ್ಲ, ನಿಮ್ಮ ಹತ್ರ ಇರೋ ಒಳ್ಳೆ ಮನ್ಸು ಇಲ್ಲ. ಆ್ಯಂಡ್ ಅವ್ರು ಎಷ್ಟೇ ನಿಮ್ಮ ಬಗ್ಗೆ ಜೆಲಸ್ ಮಾಡಿದ್ರು ನಿಮ್ಮ ಡೈರೆಕ್ಷನ್ನ ನೀವು ತಪ್ಪಲ್ಲ ಅಂತ ನೋಡ್ತಾ ಇದ್ದೀನಿ. ಮ್ಯಾಸಿವ್ ಮೈಲ್ ಸ್ಟೋನ್ನ ನೀವು ರೀಚ್ ಮಾಡೇ ಮಾಡ್ತೀರಾ. ಏನಾದರೂ ಒಂದು ಲೈಫಲ್ಲಿ ಲಾಂಚ್ ಮಾಡಬೇಕು, ಕ್ರಿಯೇಟ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ನಿಮಗೆ ನಿಮ್ಮದೇ ಆದ ಒಂದಷ್ಟು ಸೆಕ್ಯೂರ್ ಪೀಪಲ್ಗಳು ಇರ್ತಾರೆ. ನಿಮ್ಮ ಪಬ್ಲಿಕ್ ಲೈಫ್ ಕೂಡ ಚೆನ್ನಾಗಿರುತ್ತೆ. ಈ ಪರ್ಸನ್ ಏನೇ ಜೆಲಸ್ ಮಾಡಿದ್ರು ಅದನ್ನ ತಗೊಳಕ್ಕಾಗಲ್ಲ, ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. But very beautiful energies, especially a wind chimes. I'm sorry if I'm pronouncing it wrong, but with 4 of Wands ಏನು ಬಂದಿದೆ, ನನಗೇನು ಅನಿಸಿದೆ ಅಂದರೆ ಆ ವಿಂಡ್ಸ್ ಏನಿದೆ, ಗಾಳಿ, ಅದು ಮ್ಯೂಸಿಕ್ನ ಮಾಡ್ತಾ ಇದೆ. ಲೈಕ್ ಯು ಗೈಸ್ ಆರ್ ವೆರಿ ಫ್ಲೆಕ್ಸಿಬಲ್. ಗ್ರೂಪ್ 1 ಯಾರೆಲ್ಲ ಇದ್ದೀರಾ, ಏನಾದ್ರು ಚೇಂಜಸ್ ಆಯಿತು ಲೈಫನ್ನು ಬೇಗ ಅಡಾಪ್ಟ್ ಆಗ್ತೀರಾ. ಒಂಥರ ಫ್ರೀ ಫ್ಲೋಯಿಂಗ್ ಎನರ್ಜಿ ನಿಮ್ಮದು. ಆಲ್ರೆಡಿ ಐ ಗೆಸ್ ನೀವು ಲೈಫಲ್ಲಿ ಒಂದು ಸಾಲಿಡ್ ವೇ ಬಿಲ್ಡ್ ಮಾಡಿಬಿಟ್ಟಿದ್ದೀರಾ. ಒಂದು ಪರ್ಮನೆಂಟಾಗಿ ಒಂದು ಮನೆ ಕಟ್ಬಿಟ್ಟಿದ್ದೀರಾ. ಅದನ್ನ ಬೀಳ್ಸೋದಕ್ಕೆ ಡೆಫಿನೆಟ್ಲಿ ಆಗಲ್ಲ. ಸಿ, ನಾನು ಹೇಳ್ತಾ ಇದ್ದೀನಿ ಗ್ರೂಪ್ 1, ನಿಮ್ಮ ಲೈಫಲ್ಲಿರೋ ನೆಮ್ಮದಿ ಏನಿದೆ, ಯಾವಾಗಲೂ ಆರಾಮಾಗಿರೋದು ಏನಿದೆ, ಟೆನ್ಷನ್ ಫ್ರೀ ಆಗಿರ್ತೀರಲ್ವ ಎಲ್ಲ ಟೈಮ್, ಅದೇ ನಿಮ್ಮ ಪ್ರೊಟೆಕ್ಷನ್. ಆ್ಯಂಡ್ ಇಟ್ಸ್ ಓಕೆ, ಕೆಲವೊಂದಷ್ಟು ಜನರು ಅದ್ರ ಬಗ್ಗೆ ಜೆಲಸ್ ಫೀಲ್ ಮಾಡ್ತಾ ಇರ್ತಾರೆ. ನಿಮ್ಮಷ್ಟು ನೆಮ್ಮದಿ ಅವ್ರಿಗೆ ಯಾಕಿಲ್ಲ ಅಂತ ಕೂಡ ಕ್ವೆಶನ್ ಮಾಡ್ತಾ ಇರ್ತಾರೆ. ಇಟ್ಸ್ ಓಕೆ. ಓಕೆ, ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ಗ್ರೂಪ್ 1 ವೆರಿ ಸೂನ್ ಒಂದು ಮ್ಯಾಸಿವ್ ಸಕ್ಸಸ್ ನಿಮ್ಮ ಒಂದು ಲೈಫಲ್ಲಿ ಬರ್ತಾ ಇದೆ. ಮೇ ಬಿ ದಟ್ ಈಸ್ ವೈ ಒಂದಷ್ಟು ಜನರು ನಿಮ್ಮ ಬಗ್ಗೆ ಜೆಲಸ್ ಕೂಡ ಆಗ್ತಾ ಇದ್ದಾರೆ ಆ್ಯಂಡ್ ಆಗ್ತಾರೆ ಕೂಡ ವೆರಿ ಸೂನ್. ಬಟ್ ಇಟ್ಸ್ ಟೋಟ್ಲಿ ಫೈನ್. ಒಂದು ಶ್ಯಾಡೋ, ಒಂದು ನೆರಳು ನಿಮ್ಮನ್ನ ವಾಚ್ ಮಾಡ್ತಾ ಇದೆ. ಓಕೆ, ನಿಮ್ಮ ಗ್ರೋತ್ನ ವಾಚ್ ಮಾಡ್ತಾ ಇದ್ದಾರೆ ಈ ಪರ್ಸನ್. ನಿಮ್ಗಿಂತ ಸಣ್ಣವರಾಗಿರ್ಬೋದು, ನಿಮ್ಮಷ್ಟು ಎಫರ್ಟ್ ಹಾಕಲ್ಲ ಅವರು. ನೀವು ನಿಮ್ಮ ಲೈಫ್ ಹೆಂಗೆ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಡೈಲಿ ಲೈಫ್ ಆ ಥರ ಅವ್ರಿಗೆ ಬೇಕು ಅನ್ನೋ ಒಂದು ಜೆಲಸ್ ಇದೆ. ಅವರು ಟ್ರೈ ಮಾಡ್ಬೋದು ನಿಮ್ಮ ಒಂದು ಪಾತ್ ಮಧ್ಯದಲ್ಲಿ ಬರೋದಕ್ಕೆ. ಬಟ್ ನಿಮ್ಮ ಒಂದು ಬ್ಯೂಟಿಫುಲ್ ಎಂಡಿಂಗ್ ಏನಿದೆ ಅಲ್ವಾ, ಅದನ್ನ ಅವ್ರು ಕಿತ್ಕೊಳ್ಳೋದಕ್ಕಾಗಲ್ಲ. ಹೆಂಗಿದ್ದೀರಾ ಹಾಗೇ ಇರಿ. ಯೂನಿವರ್ಸ್ ಏನಿದೆ ನಿಮ್ಮ ಒಂದು ದಾರಿನ ಬಿಟ್ಕೊಡುತ್ತೆ, ಕ್ಲಿಯರ್ ಮಾಡಿಕೊಡುತ್ತೆ. ಸಕ್ಸಸ್ ಕಡೆ ಹೋಗ್ತಾ ಇದ್ದೀರಾ, ನೋ ಡೌಟ್. ಓಕೆ, ಸೊ ಎಸ್, ದಟ್ ಈಸ್ ದ ಮೆಸೇಜ್ ಗ್ರೂಪ್ 1. ವೆರಿ ಬ್ಯೂಟಿಫುಲ್ ಮೆಸೇಜ್ ಅನ್ನಿಸ್ತು. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫೆಲ್ಲ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅಂತಾರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು.
ಈಗ ಸ್ಪೆಸಿಫಿಕ್ ಕ್ವೆಶನ್ಸ್ ಇದೆ, ಅದಕ್ಕೆ ಆನ್ಸರ್ಸ್ ಬೇಕು ಅಂದರೆ ಪರ್ಸ್ನಲ್ ರೀಡಿಂಗಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಡಿಸ್ಪ್ಲೇಯಲ್ಲಿ ನಂಬರ್ ಇರುತ್ತೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಬಿಕಾಸ್ ಒಂದಷ್ಟು ಕಾಸ್ಮಿಕ್ ಕ್ಲಾರಿಟಿ ಸಿಗುತ್ತೆ, ರೈಟ್? ಸೊ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಲೋ ಗ್ರೂಪ್ 2 ಫೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಯಾರಿಗೆ ನಿಮ್ಮ ಮೇಲೆ ಆ ಜಲಸಿನೆಸ್ ಇದೆ, ಯಾಕಿದೆ, ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಿಮ್ಮ ಎಗೇನೆಸ್ಟ್, ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಫಸ್ಟ್ ಕಾರ್ಡ್ ಪುಲ್ ಮಾಡ್ಕೊಂಡ್ಬಿಡೋಣ ಏನು ಬರ್ತಾ ಇದೆ ಅಂತ. ಮೂನೋಲಜಿ ಖವರ್. ಓಕೆ, ದ ಮೌಂಟೇನ್ ಬಂದಿದೆ. ಓಕೆ, ನೆಕ್ಸ್ಟ್ ಎನರ್ಜೀಸ್ ನೋಡೋಣ ಏನು ಬರ್ತಾ ಇದೆ. ಅಗೇನ್ ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಸೆಕೆಂಡ್ ಬಂದ್ಬಿಟ್ಟು ಡಾಗ್ ಬಾರ್ಕಿಂಗ್. ಓಕೆ, ಒಂದು ಲಾಯಲ್ ಫ್ರೆಂಡ್ ಬಗ್ಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಅಗೇನ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಎಸ್, ಟ್ಯಾರೋ ಕಡೆಯಿಂದ ಏನು ಮೆಸೇಜಸ್ ಬರ್ತಾ ಇದೆ ನೋಡೋಣ. ಕಾರ್ಡ್ಸ್ ಪುಲ್ ಮಾಡ್ಕೊಳ್ಳೋಣ. ಆ್ಯಂಡ್ ಗೈಸ್, ಎಟ್ ಎನಿ ಮೂಮೆಂಟ್, ಓಕೆ ಅದಕ್ಕೆ ಆಮೇಲೆ ಬರ್ತೀನಿ, ಹೈಡ್ ಮಾಡೋಕ್ಕಿದೆ. ಓಕೆ, ಸೊ ಓಕೆ, ವರ್ಲ್ಡ್ ಬಂದಿದೆ, ಅದಾದಮೇಲೆ ಪೇಜ್ ಆಫ್ ವಾನ್ಸ್ ಬಂದಿದೆ, ಆ್ಯಂಡ್ ದೆನ್ 10 ಆಫ್ ಸ್ವಾರ್ಡ್ಸ್. ವರ್ಲ್ಡ್ ಎನರ್ಜಿನ ಫಸ್ಟ್ ನಾನು ಹೈಡ್ ಮಾಡೋಣ ಸ್ವಲ್ಪ. ಸೊ ಎಸ್ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಸ್ಪೆಸಿಫಿಕ್ ಕ್ವೆಶನ್ಸ್ ಇದೆ, ಅದಕ್ಕೆ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಕೋಬೇಕು ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಬ್ಯೂಟಿಫುಲ್ ಮೆಸೇಜಸ್ ಬಂದಿದೆ ಅಂತಲೇ ಹೇಳ್ಬೋದು. ವರ್ಲ್ಡ್ ಎನರ್ಜಿ ಸ್ಪೆಸಿಫಿಕ್ ಆಗಿ ನನಗೆ ಒಂಥರ ಬ್ರೈಟ್ ಎನರ್ಜೀಸ್ ಬರ್ತಾ ಇದೆ. ಓಕೆ, ದ ಫಸ್ಟ್ ಒನ್, ದ ಮೌಂಟೇನ್. ಓಕೆ, ಯಾರು ಈ ಪರ್ಸನ್ ಅಂತ ಕೇಳಿದಾಗ ನನಗೆ ಮೌಂಟೇನ್ ಎನರ್ಜಿ ಬಂತು. ಓಕೆ, ಸಿ ಯೂಶಲಿ ಮೌಂಟೇನ್ಸ್ ಅಂತ ಅಂದರೆ ಏನೋ ಒಂದು ದೊಡ್ಡ ಕ್ರಿಯೇಚರ್ ಅಲ್ವಾ. ಲೈಕ್ ಮೌಂಟೇನ್ ಅಷ್ಟು ಈಸಿಯಾಗಿ ಬೀಳ್ಸೋಕ್ಕಾಗಲ್ಲ, ತುಂಬ ಹಾರ್ಡ್ ಟು ಡೂ ದ್ಯಾಟ್. ಐ ಥಿಂಕ್ ನಿಮಗೆ ಈ ಪರ್ಸನ್ ಆಲ್ರೆಡಿ ಗೊತ್ತಿದ್ದಾರೆ ಫ್ರಮ್ ವೆರಿ ಲಾಂಗ್ ಟೈಮ್. ಈ ಪರ್ಸನ್ ನಿಮ್ಮ ಮೇಲೆ ಜೆಲಸ್ ಇದೆ, ಒಂಥರ ನಿಮ್ಮ ಒಂದು ಗುರಿಗೆ ಒಂದು ಪರ್ಮನೆಂಟ್ ಬ್ಲಾಕ್ ಥರ ಬಿಹೇವ್ ಮಾಡ್ತಾರೆ ಅವಾಗ. ಈ ಪರ್ಸನ್ ಡೆಫಿನೆಟ್ಲಿ ಒಂಥರ ಸ್ಟಬ್ಬರ್ನ್ ಪರ್ಸನ್. ಇಟ್ಸ್ ಲೈಕ್ ಇದು ಬರೀ ಜನರು, ಐ ಮೀನ್ ಒಂದು ಸ್ಪೆಸಿಫಿಕ್ ಪರ್ಸನ್ ಅನ್ನೋದಕ್ಕಿಂತ ಒಂದಷ್ಟು ಜನರು ನಿಮಗೆ ಎಗೇನೆಸ್ಟ್ ಆಗಿ ನಿಂತಿರೋದು, ನಿಮ್ಮ ಬಗ್ಗೆ ಜೆಲಸ್ ಮಾಡ್ಕೊಂಡಿರೋದು, ಒಂದು ಆಲ್ರೆಡಿ ನಿಮ್ಮ ಎಗೇನೆಸ್ಟ್ ಒಂದು ಇನ್ಸ್ಟಿಟ್ಯೂಷನ್ ಬಿಲ್ಡ್ ಮಾಡಿದ್ದಾರೆ, ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಸ್ಪೆಸಿಫಿಕ್ ಆಗಿ ಈ ಪರ್ಸನ್ಗೆ, ಈ ಜನರಿಗೆ ಇನ್ಫ್ಯಾಕ್ಟ್ ನಿಮ್ಮ ಒಂದು ಒಂಥರ ಮಾಡರ್ನ್ ಇನ್ಸೈಟ್ಸ್, ಅಂದರೆ ನಿಮ್ಮ ಥಾಟ್ ಪ್ರೊಸೆಸ್, ನೀವು ಯೋಚನೆ ಮಾಡೋ ರೀತಿ, ಈ ಒಂದು ಜನ್ರೇಷನಿಗೆ ಎಷ್ಟು ಚೆನ್ನಾಗಿ ನಿಮ್ಮ ಐಡಿಯಾಸ್ ಮ್ಯಾಚ್ ಆಗುತ್ತೆ. ಲೈಕ್ ಎಲ್ಲೋ ಒಂದು ಕಡೆ ಈ ಜನರಿಗೆ ನಿಮ್ಮನ್ನ ಡಾಮಿನೇಟ್ ಮಾಡಬೇಕನ್ನೋ ಒಂದು ಥಾಟ್ ಇದೆ. ಬಿಕಾಸ್ ನೀವು ಲೈಫಲ್ಲಿ ಗ್ರೋ ಆಗ್ತಾ ಇರೋದು ಅವ್ರಿಗೆ ಆಗ್ತಾ ಇಲ್ಲ. ಬಿಕಾಸ್ ಅವ್ರು ಒಂಥರ ಲೈಫಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದ್ದಾರೆ, ಅವರೊಂಥರ ಕಲ್ ಥರ ಫ್ರೋಝನ್ ಆಗೋಗ್ಬಿಟ್ಟಿದ್ದಾರೆ. ನೀವು ಒಂಥರ ಫ್ರೀಲಿ ಏನೇನು ಬೇಕು ಅದನ್ನ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಆರಾಮಾಗಿದ್ದೀರಾ. ನಿಮ್ಮ ಜೊತೆ ಅನ್ಸ್ಟಾಪಬಲ್ ಎನರ್ಜಿ ಇದೆಯಲ್ಲ, ಅದನ್ನು ಕಂಪ್ಲೀಟಾಗಿ ಬ್ಲಾಕ್ ಮಾಡಬೇಕು. ಅವ್ರಿಗೆ ಹೆಂಗೆ ಅಂತಂದರೆ ನಿಮ್ದು ಅವ್ರಿಗೆ ಬೇಕು ಅನ್ನೋದಕ್ಕಿಂತ ಅವರು ಉದ್ಧಾರ ಆಗಲ್ಲ, ನಿಮ್ಮನ್ನೂ ಉದ್ಧಾರ ಆಗ್ಬಿಡಲ್ಲ, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಬಟ್ ಸೆಕೆಂಡ್ ಮೆಸೇಜ್ ಏನು ಬಂತು, ಡಾಗ್ ಬಾರ್ಕಿಂಗ್. ಪ್ರಾಬ್ಲಿ ನಿಮ್ಮ ಲೈಫಲ್ಲಿ ಯಾರೋ ಒಂದು ಲಾಯಲ್ ಫ್ರೆಂಡ್ ಇದ್ದಾರೆ, ಒಂದು ಸ್ಪೆಸಿಫಿಕ್ ಪರ್ಸನ್ ಇದ್ದಾರೆ ಅನಿಸ್ತಾ ಇದೆ. ಆ ಪರ್ಸನ್ ಬಗ್ಗೆ ಕೂಡ ಜೆಲಸಿನೆಸ್ ಇದೆ, ನಿಮ್ಗಿರೋ ಸಪೋರ್ಟಿವ್ ಪೀಪಲ್ ಬಗ್ಗೆ ಕೂಡ ಜೆಲಸಿನೆಸ್ ಇದೆ. ಜಸ್ಟ್ ಇಮ್ಯಾಜಿನ್, ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ಹೊಸ ಕರಿಯರ್ ಕಡೆ ಹೋಗ್ತಾ ಇದ್ದೀರಾ. ಒಂದಷ್ಟು ನಿಮಗೆ ಸಪೋರ್ಟ್ ಮಾಡ್ದಿಲ್ಲಿರೋ ಒಂದಷ್ಟು ಜನರು ಅಥವಾ ಒಂದು ಸ್ಪೆಸಿಫಿಕ್ ಪರ್ಸನ್, ಆ ಜನರು ಏನು ಮಾಡ್ತಾರೆ ಅಂದರೆ ನಿಮಗೆ ನಿಮ್ಮ ಬಗ್ಗೆನೇ ಡೌಟ್ ಬರೋ ಥರ ಬಿಹೇವ್ ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಿಮ್ಮ ಈ ಸಪೋರ್ಟಿವ್ ಫ್ರೆಂಡ್ ಏನಿದ್ದಾರೆ, ಟ್ರೂ ಫ್ರೆಂಡ್, ಅವ್ರು ನಿಮ್ಮ ಲೈಫಿಗೆ ಬಂದು ನಿಮಗೆ ಕಾಲ್ ಮಾಡಿ
ಅವ್ರ ಮಾತನ್ನ ಕೇಳಬೇಡ. ಈ ಮೌಂಟೇನ್ಸ್ ಏನಿದ್ದಾರೆ, ನಿಮ್ಮ ಎಗೇನೆಸ್ಟ್ ಪೀಪಲ್ ಏನಿದ್ದಾರೆ, ಅವ್ರ ಮಾತುಗಳನ್ನ ಕೇಳಬೇಡ. ನೀನು ನಿನ್ನ ಲೈಫ್ನ ನಿನಗೋಸ್ಕರ ಕಟ್ತಾ ಇದೀಯಾ ಅಂತ ಒಂದ್ಸಲ ಬಂದು ಹೇಳ್ತಾರೆ. ಆ್ಯಂಡ್ ದಟ್ ಈಸ್ ಎನಫ್. ನಿಮಗಷ್ಟೇ ಸಾಕು. ಆ್ಯಂಡ್ ಆ ಜನರು ಏನಿದ್ದಾರೆ, ನಿಮ್ಮನ್ನ ಆಗದಿಲ್ದಿರೋ ಜನರು ಏನಿದ್ದಾರೆ, ಅವ್ರಿಗೆ ನಿಮ್ಮ ಜೊತೆ ಇರೋ ಸಪೋರ್ಟಿವ್ ಸಿಸ್ಟಮ್ ಕಂಡ್ರೂ ಆಗಲ್ಲ. ನಿಮಗೆ ಕೊಡ್ತಿರೋ ಸಪೋರ್ಟ್ ಕೊಡ್ತಾ ಇದ್ದಾರಲ್ವ, ಆ ಜನರು ಕಂಡ್ರೂ ಆಗಲ್ಲ. ಆ್ಯಂಡ್ ಒಂದೊಂದ್ಸಲ ನಿಮ್ಮ ಎಗೇನೆಸ್ಟ್ ಅಲ್ದನೇ ಇದ್ರೂ ನಿಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆ ಜನರು ಎಗೇನೆಸ್ಟ್ ಎಲ್ಲ ಹೋಗ್ಬಿಡೋದು. ಅದು ಯಾರೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಮೆಂಟರ್ ಆಗಿರ್ಬೋದು, ನಿಮ್ಮನ್ನ ಯಾರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಿಮಗೆ ಅಡ್ವೈಸ್ ಕೊಡ್ತಾ ಇದ್ದಾರೆ, ನಿಮ್ಮಿಂದ ಅವ್ರನ್ನ ದೂರ ಮಾಡ್ಬೇಕು. ಆ ಥರ ಕೂಡ ಥಾಟ್ಸ್ ಇದೆ ಈ ಒಂದಷ್ಟು ಜನರಿಗೆ. ಆ್ಯಂಡ್ ವರ್ಲ್ಡ್ ಟ್ಯಾರೋ ಏನು ಬಂದಿದೆ, ಸಿ ವರ್ಲ್ಡ್ ಟ್ಯಾರೋ ಯೂಶಲಿ ಆಬ್ಸಲ್ಯೂಟ್ ಕಂಪ್ಲೀಷನ್ ಬಗ್ಗೆ ಹೇಳುತ್ತೆ. ಏನ್ರದ್ದು ಒಂದು ಎಂಡ್ ಆಗ್ತಾ ಇದೆ, ಮೇಜರ್ ಕಾರ್ಮಿಕ್ ಸೈಕಲ್ ಎಂಡ್ ಆಗ್ತಿರೋದ್ರ ಬಗ್ಗೆ ಹೇಳುತ್ತೆ. ಸಿ ಈ ಜನರು ಏನಿದ್ದಾರೆ, ನಿಮ್ಮ ಕಂಡ್ರೆ ಆಗ್ದಿಲ್ದವರು, ನಿಮ್ಮ ಒಂಥರ ಕದ್ದು ಮುಚ್ಚಿ ನಿಮ್ಮ ಬಗ್ಗೆ ಮಾತಾಡ್ತಿರೋದಲ್ಲ, ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ಎಲ್ಲ ಒಂಥರ ಪಬ್ಲಿಕ್ಕಲ್ಲೇ ನಿಮ್ಮ ಬಗ್ಗೆ ಒಂಥರ ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬೋದು. ಲೈಕ್ ಇಟ್ಸ್ ಲೈಕ್ ಯಾವಾಗ ನೀವು ಆಲ್ಮೋಸ್ಟ್ ಅಚೀವ್ ಮಾಡ್ತಾ ಇರ್ತೀರ ಆವಾಗ ನಿಮ್ಮನ್ನ ಬ್ಲಾಕ್ ಮಾಡಬೇಕು, ಆ ಥರ ಒಂದು ಥಾಟ್ ಅವ್ರಿಗೆ. ಬಿಕಾಸ್ ಆಲ್ಮೋಸ್ಟ್ ನಿಮ್ಮ ಲೈಫಲ್ಲಿ ಅಚೀವ್ಮೆಂಟ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ, ನೀವು ಆಲ್ರೆಡಿ ಆ ಜರ್ನಿಲಿ ಇದ್ದೀರಾ. ಸೊ ಇವಾಗ ಅವ್ರು ಏನೂ ಮಾಡೋದಕ್ಕಾಗಲ್ಲ. ಇಟ್ಸ್ ಲೈಕ್ ಒಂದು ಸೈಕಲ್ ಎಂಡ್ ಮಾಡಿ ಇನ್ನೊಂದೇನಾದರೂ ಒಂದು ಬ್ಯೂಟಿಫುಲ್ ಸೈಕಲ್ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಈ ಸೈಕಲ್ನ ಪ್ರಾಪರಾಗಿ ಎಂಡ್ ಮಾಡೋಕ್ಕೂ ಬಿಡಬಾರ್ದು ಅವ್ರನ್ನ. ಫಾರ್ ಎನ್ ಎಕ್ಸಾಂಪಲ್, ಓಕೆ, ನೀವೊಬ್ಬ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಅಂತ ಅಂದ್ಕೊಳ್ಳಿ. ಏನೋ ಒಂದು ಹೊಸ ಆಫರ್ ಬರುತ್ತೆ, ಇನ್ನೇನು ಹೊಸ ಆಫರ್ ಕಡೆ ಲಾಂಚ್ ಆಗಬೇಕು. ಬಟ್ ಅವ್ರಿಗೆ ಹೆಂಗೆ ಅಂತ ಅಂದರೆ, ನಿಮ್ಮ ಒಂದು ಪ್ರಾಜೆಕ್ಟ್ನ ನೀವು ಕಂಪ್ಲೀಟ್ ಮಾಡೋದಕ್ಕೆ ಬಿಡಬಾರ್ದು, ಆ ಥರ ಒಂದು ಥಾಟ್ ಇದೆ. ಒಂಥರ ನಿಮ್ಮದು ಗೋಲ್ಸ್ ಏನಿದೆ ಅದ್ರಲ್ಲಿ ನೀವು ಫೇಲ್ ಆಗಬೇಕು, ಆ ಥರ ಥಾಟ್ಸ್ ಜಾಸ್ತಿನೇ ಇದೆ. ಆ್ಯಂಡ್ ಪೇಜ್ ಆಫ್ ವಾಂಡ್ಸ್ ನೆಕ್ಸ್ಟ್ ಕಾರ್ಡ್ ಏನು ಬಂದಿದೆ, ಸಿ ಡೆಫಿನೆಟ್ಲಿ ಇವಾಗ ಮೌಂಟೇನ್ ಅಂತ ಅಂದ್ಕೊಳ್ಳಿ. ಮೌಂಟೇನ್ ಹೆಂಗೆ ಫಿಕ್ಸ್ಡ್, ಅದು ಮೂವ್ ಆಗೋದಕ್ಕಾಗಲ್ಲ. ಅದೇನು ಮಾಡ್ಬೋದು, ಮೆಸೇಜಸ್ ಕಳಿಸ್ಬೋದು, ಮಾತಾಡ್ಬೋದು, ಮಾತಲ್ಲೇ ಬಗ್ಗಿಸ್ಬೋದು, ಆ ಥರ. ಇಟ್ಸ್ ಲೈಕ್ ಅವ್ರಿಗೆ ಹೆಂಗೆ ಅಂತಂದರೆ ಫಿಸಿಕಲಿ ನಿಮಗೇನೂ ಮಾಡೋದಕ್ಕಾಗ್ತಾ ಇಲ್ಲ, ಬಟ್ ನಿಮ್ಮ ಬಗ್ಗೆ ಒಂದಷ್ಟು ಗಾಸಿಪ್ಸ್ ಮಾಡೋದಾಗಿರ್ಬೋದು, ಒಂಥರ ನೆಗೆಟಿವ್ ಗಾಸಿಪ್ಸ್ ನಿಮ್ಮ ಬಗ್ಗೆ ಸ್ಪ್ರೆಡ್ ಮಾಡೋದು, ಬೇರೆಯವರಿಗೆ ಒಂದಷ್ಟು ಅಗ್ರೆಸಿವ್ ಕಮೆಂಟ್ಸ್ ನಿಮ್ಮ ಬಗ್ಗೆ ಸ್ಪ್ರೆಡ್ ಮಾಡೋದು, ನಿಮ್ಮ ನೆಮ್ಮದಿನ ಹೆಂಗಾದರೂ ಡಿಸ್ಟರ್ಬ್ ಮಾಡಬೇಕಂತ ಹೆಂಗೆಂಗೋ ಮೆಸೇಜಸ್ನ ಸ್ಪ್ರೆಡ್ ಮಾಡೋದು ನೋಡ್ತಾ ಇದ್ದೀನಿ. ಒಂಥರ ಚೀಪ್ ವೇಯಲ್ಲಿ ಕೂಡ ಬಿಹೇವ್ ಮಾಡ್ತಾ ಇದ್ದಾರೆ, ತುಂಬ ಇಮ್ಮೆಚ್ಯೂರ್ ಎನರ್ಜಿ ಕೂಡ ನೋಡ್ತಾ ಇದ್ದೀನಿ. ಅವರಿಗಂತೂ ಏನೂ ಮಾಡೋದಕ್ಕಾಗ್ತಾ ಇಲ್ಲ, ಬಟ್ ನಿಮ್ಮನ್ನು ಮಾಡೋಕ್ಕೆ ಬಿಡಬಾರ್ದು, ಮುಂಚೆನೇ ಹೇಳ್ದಂಗೆ ಆ ಥರ ಒಂದು ಥಾಟ್. ಎಲ್ಲಿ ನೀವು ಅವ್ರಿಗಿಂತ ಜಾಸ್ತಿ ಅಚೀವ್ ಮಾಡಿಬಿಡ್ತಿರೋ, ಎಲ್ಲಿ ತುಂಬ ಮುಂದೆ ಹೋಗ್ಬಿಡ್ತಿರೋ, ಆ ಥರ ಎಲ್ಲ ಥಾಟ್ಸ್ ಇದೆ. ಡೆಫಿನೆಟ್ಲಿ ದೀಸ್ ಆರ್ ವೆರಿ ಡಿಫಿಕಲ್ಟ್, ಐ ಮೀನ್ ವೆರಿ ಅನ್ವಾಂಟೆಡ್ ಎನರ್ಜೀಸ್ ಅಂತ ಕೂಡ ನೋಡ್ತಾ ಇದ್ದೀನಿ. ಆ್ಯಂಡ್ ದ ಫೈನಲ್ ಎನರ್ಜಿ 10 ಆಫ್ ಸ್ವೋರ್ಡ್ಸ್ ಏನು ಬರ್ತಾ ಇದೆ, ಸಿ ಮೋಸ್ಟ್ ಲಿಬರೇಟಿಂಗ್ ಕಾರ್ಡ್ 10 ಆಫ್ ಸ್ವೋರ್ಡ್ಸ್. ಈ 10 ಆಫ್ ಸ್ವೋರ್ಡ್ಸ್ ನೋಡಿದ್ರೇ ಒಂಥರ ಭಯ ಆಗುತ್ತೆ ಟ್ರೆಡಿಷ್ನಲ್ ಡೆಕ್ಕಲ್ಲಿ ನೋಡಿದ್ರೆ. ಸೊ ಎಂಡಿಂಗ್ ಬಗ್ಗೆ ಹೇಳುತ್ತೆ, ಸಿ ವರ್ಲ್ಡ್ ಕೂಡ ಎಂಡಿಂಗ್ ಬಗ್ಗೆ ಹೇಳುತ್ತೆ, 10 ಆಫ್ ಸ್ವೋರ್ಡ್ಸ್ ಕೂಡ ಬಂದಿದೆ. ಆ ಮೆಂಟಲಿ ಈ ಒಂದಷ್ಟು ಜನರು ಏನು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಅವ್ರ ಮಾತುಗಳಿಂದ, ಅವ್ರ ಥಾಟ್ಸಿಂದ ಆಗಿರ್ಬೋದು, ಅದು ಎಂಡ್ ಆಗ್ತಿರೋದು ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಅವರಿಗೂ ಒಂದು ಲಿಮಿಟ್ ಇರುತ್ತೆ. ಇವಾಗ ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಅಂತ ಬರುತ್ತಲ್ವ, ಅವ್ರುಗಳಿಗೂ ಒಂದು ಲಿಮಿಟ್ ಇರುತ್ತೆ, ಅದನ್ನು ಅಬ್ಸಲ್ಯೂಟ್ಲಿ ಹಿಟ್ ಮಾಡೋದವ್ರು ನೋಡ್ತಾ ಇದ್ದೀನಿ. ಲಿಮಿಟ್ಸ್ ಹಿಟ್ ಮಾಡೋದು, ಲಿಮಿಟ್ಸ್ಗಿಂತ ಜಾಸ್ತಿ ಮಾಡೋದಕ್ಕೆ ಆಗಲ್ಲ. ಅವರು ಏನೆಲ್ಲ ನಿಮ್ಮ ಲೈಫಲ್ಲಿ ವರ್ಸ್ಟ್ ವೇಯಲ್ಲಿ ಬಿಹೇವ್ ಮಾಡ್ಬೋದು, ಐ ಥಿಂಕ್ ಅವ್ರು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಎಷ್ಟು ಮೋಸ ಮಾಡ್ಬೋದು, ಐ ಥಿಂಕ್ ಆ ಸೈಕಲ್ ಎಂಡ್ ಆಗ್ತಾ ಬರ್ತಾ ಇದೆ, ಆ ಸೈಕಲ್ ಸತ್ತೋಗ್ತಾ ಬರ್ತಾ ಇದೆ.
ಏನಾಗ್ತಾ ಇದೆ, ಅವ್ರು ಏನು ನಿಮ್ಮನ್ನ ಗ್ರೋತ್ ನೋಡಬಾರ್ದು ಅಂತ ಅವ್ರ ಎನರ್ಜೀಸ್ ಕೂಡ ವೇಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ಕೂಡ ಎಕ್ಸಾಸ್ಟ್ ಮಾಡ್ಕೊತಾ ಇದ್ದಾರೆ, ಕೆಳಗೆ ಹಾಕೊತಾ ಇದ್ದಾರೆ. ಆ್ಯಂಡ್ ಆ ಒಂದು ಲಿಮಿಟ್ನ ರೀಚ್ ಆಗಿದ ಕೂಡಲೇ ಓಕೆ, ನಿಮಗೆ ಫೈನಲಿ ನಿಮ್ಮ ದಾರಿ ಏನಿರುತ್ತೆ, ನೆಕ್ಸ್ಟ್ ಇನ್ನು ಬೀಳೋದಿರಲ್ಲ, ಬೀಳ್ಸೋಕೆ ಯಾರೂ ಇರಲ್ಲ, ಎದ್ದು ಹೋಗ್ತಿರೋದು ಅಷ್ಟೇ ಇರುತ್ತೆ. ಇದೊಂಥರ ನಿಮಗೆ ಮೆಸೇಜ್. ಓಕೆ, ಅವ್ರು ಎಷ್ಟೇ ಟ್ರೈ ಮಾಡ್ತಾ ಇರಲಿ, ಏನೇ ಮಾಡ್ತಾ ಇರಲಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಇನ್ನು ಎಗೇನ್ ಅವ್ರು ನಿಮಗೆ ಹರ್ಟ್ ಮಾಡೋದಕ್ಕಾಗಲ್ಲ. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ಈ ಸಿಚುವೇಶನಿಂದ ನೀವು ಆಲ್ರೆಡಿ ಹೊರಗೆ ಬಂದಿದ್ದೀರ. ಎಷ್ಟು ಪೇಯ್ನ್ ಆಗಬೇಕು ಆಲ್ರೆಡಿ ಆಗೋಗ್ಬಿಟ್ಟಿದೆ, ಎಷ್ಟು ಡಿಫಿಕಲ್ಟ್ ಸ್ಪಾಟಲ್ಲಿ ಇರಬೇಕು ಆಲ್ರೆಡಿ ಮುಗಿದಿದೆ ಎಲ್ಲದು. ದ ಓನ್ಲಿ ಥಿಂಗ್ ಈಸ್ ಎದ್ಬಿಟ್ಟು ಮುಂದೆ ಹೋಗೋದಷ್ಟೇ ಉಳಿದಿರೋದು. ಆ್ಯಂಡ್ ದ ಮೌಂಟೇನ್ ಕಾರ್ಡ್ ಮತ್ತು 10 ಆಫ್ ಸ್ವೋರ್ಡ್ಸ್ ಏನಿದೆ, ಮೌಂಟೇನ್ ಅಂದರೆ ಏನು ಹೇಳಿದೆ, ಅವ್ರುಗಳು ನಿಮಗೆ ನಿಮ್ಮ ಕಂಡ್ರೆ ಆಗದಿಲ್ದಿರೋರು, ಅದು ಎಷ್ಟೇ ಬ್ಲಾಕ್ ಮಾಡ್ತಿರ್ಬೋದು, ಬಟ್ ಅದಕ್ಕೂ ಎಂಡ್ ಅಂತ ಬರುತ್ತೆ. ಎಲ್ಲದಕ್ಕೂ ಒಂದು ಎಂಡಿಂಗ್ ಅನ್ನೋದು ಇದ್ದೇ ಇದೆ ಜೀವನದಲ್ಲಿ, ಅದೇನೇ ಆಗಿರ್ಬೋದು. ಸೊ ಆ ಎಂಡಿಂಗ್ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಆ ಸ್ಟಬ್ಬರ್ನ್ ಪೀಪಲ್ ಏನಿದ್ದಾರೆ, ಇವೆಂಚುಲಿ ಅವ್ರನ್ನೇ ಅವರು ಡೆಸ್ಟ್ರಾಯ್ ಮಾಡ್ಕೊತಾ ಇದ್ದಾರೆ, ನಿಮ್ಮನ್ನ ಅವ್ರು ಡೆಸ್ಟ್ರಾಯ್ ಮಾಡ್ತಾ ಇಲ್ಲ. ಎಷ್ಟೇ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡೋದಕ್ಕೆ ಬರ್ಬೋದು, ಐ ನೋ ನಿಮಗೆ ಅವ್ರನ್ನ ಎಗೇನೆಸ್ಟಾಗಿ ಅಷ್ಟು ಈಸಿಯಾಗಿ ನಿಮಗೆ ಫೈಟ್ ಮಾಡೋದಕ್ಕೂ ಆಗಲ್ಲ. ದ ಓನ್ಲಿ ಥಿಂಗ್ ಈಸ್ ಓಕೆ, ಅವ್ರು ಏನೆಲ್ಲ ಬೈತಾರೆ, ಏನೆಲ್ಲ ಹೇಳ್ತಾರೆ, ಗಾಸಿಪ್ಸ್ ಮಾಡ್ತಾರೆ, ಓಕೆ ಬರಲಿ, ಏನಾಗುತ್ತೆ ಆಗಲಿ, ಆ ಥರ ಇದ್ಬಿಟ್ರೆ ಸಾಕು. ನ್ಯಾಚುರಲಿ ಅದಕ್ಕೂ ಒಂದು ಎಂಡ್ ಪಾಯಿಂಟ್ ಬರುತ್ತೆ, ಅವ್ರ ಎನರ್ಜಿ ಕೂಡ ಡೌನ್ ಆಗುತ್ತೆ. ಆ್ಯಂಡ್ ಅದು ಅಲ್ಟಿಮೇಟ್ಲಿ ನಿಮಗೆ ಫ್ರೀಡಮ್ ಆಗಿ ಟರ್ನ್ ಔಟ್ ಆಗುತ್ತೆ. ಆ್ಯಂಡ್ ಒಂದು ಡೋರ್ ಕ್ಲೋಸ್ ಆಗುತ್ತೆ, ಸೊ ದಟ್ ಹಳೆ ವರ್ಲ್ಡ್ ಮುಗಿಯುತ್ತೆ. ಆ್ಯಂಡ್ ಒಂದು ಹೊಸ ಡೋರ್ ಕಡೆ, ಹೊಸ ವರ್ಲ್ಡ್ ಕಡೆ ನೀವು ಸ್ಟೆಪ್ ಇನ್ ಆಗ್ತೀರಾ. ಆ ಥರ ಎನರ್ಜಿ ನೋಡ್ತೀನಿ. ಸೊ ಡೆಫಿನೆಟ್ಲಿ ಯಾರ ಬಗ್ಗೆ ನಾವಿಲ್ಲಿ ಹೇಳ್ತಾ ಇದ್ದೀವಿ, ಈ ಜನರು ನಿನ್ನೆ ಮೊನ್ನೆ ಬಂದವರಲ್ಲ. ಐ ಗೆಸ್ ನೀವು ಹುದ್ದಾಗಿನೂ ಈ ಒಂದಷ್ಟು ಜನರು ನಿಮ್ಮ ಎಗೆನೆಸ್ಟ್ ಆಗಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಏನ್ಷಿಯಂಟ್ ಪೀಪಲ್ನ ಆ ಥರ ನೋಡ್ತಾ ಇದ್ದೀನಿ. ಎಷ್ಟೇ ಅವರು ಒಂದು ಗೋಡೆ ಕಟ್ಟಬೇಕು ನಿಮ್ಮ ಸಕ್ಸಸ್ ಮಧ್ಯದಲ್ಲಿ ಅಂತ ಇದ್ರೂ, ಎಷ್ಟೇ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇರಲಿ, ನೆಮ್ಮದಿನ ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇರಲಿ, ನಿಮ್ಮ ಒಂದು ಸಪೋರ್ಟಿವ್ ಸಿಸ್ಟಮ್ ಏನಿದೆ, ನಿಮ್ಮ ಸರ್ಕಲ್ ಏನಿದೆ, ಅದನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಎಷ್ಟೇ ಟ್ರೈ ಮಾಡ್ತಾ ಇರಲಿ, ಬಟ್ ಅವರ ಒಂದು ಪ್ಲಾಟ್ ಕಂಪ್ಲೀಟ್ಲಿ ಡೂಮ್ಡ್ ಆಗ್ತಾ ಇದೆ, ಅಂದರೆ ಮುಳುಗಿ ಹೋಗ್ತಾ ಇದೆ. ಏನು ನಿಮ್ಗೆ ಹರ್ಟ್ ಮಾಡಬೇಕಂತ ಆ ಒಂದು ಕತ್ತಿನ ಶಾರ್ಪ್ ಮಾಡ್ತಾ ಇದ್ರಲ್ವಾ, ಅವರ ಒಂದು ಎನರ್ಜಿನೇ ಅದು ಕಟ್ ಮಾಡುತ್ತೆ. ಆ್ಯಂಡ್ ಈ ಒಂದು ಲೆವೆಲ್, ಈ ಒಂದು ಜೆಲಸಿ ಲೆವೆಲಿಂದ ನೀವು ಗ್ರ್ಯಾಜುಯೇಟ್ ಆಗ್ತಾ ಇದ್ದೀರಾ, ಫೈನಲಿ ಆ ಗ್ರ್ಯಾಜುಯೇಷನ್ ರೀಚ್ ಆಗ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಒಂದು ಸಕ್ಸಸ್ ಅಂತೆಂಥದ್ದಲ್ಲ, ಒಂಥರ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಗ್ಲೋಬಲ್ ವಿಕ್ಟ್ರಿ ಅನ್ಬೋದು. ಅದು ಆಲ್ರೆಡಿ ಸ್ಟಾರ್ಸಲ್ಲಿ ಬರೆದ್ಬಿಟ್ಟಿದೆ, ನಿಮಗೆ ಹಿಂಗಾಗಬೇಕು ಅಂತ ಆಲ್ರೆಡಿ ನಿಮ್ಮ ಹಣೆ ಬರದಲ್ಲಿ ಬರೆದು ಬಿಟ್ಟಿದೆ. ಸೊ ಈ ಒಂದು ಓಲ್ಡ್ ಸೈಕಲ್ ಏನಿದೆ ಅದು ಎಂಡ್ ಆಗಲಿ, ಲೆಟ್ ಇಟ್ ಗೋ, ಸೊ ದಟ್ ನಿಮ್ಮ ಒಂದು ರಿಯಲ್ ಟ್ರೂ ಎಂಪೈರ್ ಬಿಲ್ಡ್ ಆಗಲಿ. ಓಕೆ, ವಾಟ್ ಅ ಬ್ಯೂಟಿಫುಲ್ ಮೆಸೇಜ್. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ನಿಮ್ಮ ಲೈಫಲ್ಲೂ ಒಂದಷ್ಟು ಸ್ಪೆಸಿಫಿಕ್ ಮೆಸೇಜಸ್ ಇದೆ, ಕ್ವೆಶನ್ಸ್ ಇದೆ, ಅದಕ್ಕೆ ಆನ್ಸರ್ಸ್ ಬೇಕು ಅನಿಸಿದ್ರೆ ಪರ್ಸ್ನಲ್ ರೀಡಿಂಗಿಗೆ DM ಮಾಡಿದ್ರೆ ಆಯಿತು. ಆ್ಯಂಡ್ ನಂಬರ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇಯಲ್ಲಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸೊ ದಟ್ ನೆಕ್ಸ್ಟ್ ಸಿಂಗಲ್ ಅಪ್ಡೇಟ್, ಕಾಸ್ಮಿಕ್ ಮೆಸೇಜಸ್, ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿ ಬಗ್ಗೆ ಏನೆಲ್ಲ ಬ್ಲೂ ಪ್ರಿಂಟ್ ಮೆಸೇಜಸ್ ಬರುತ್ತೆ ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.